ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನಾನು ಹಿಂಗೆ ಅವಾಗಲೇ ಹೇಳಿದೆ ತಾನೆ, ಅವಳು ಇಲ್ಲಿ ಇರೋದು ಬೇಡ ಅಂದ್ರೆ ಬೇಡ ಅಷ್ಟೇ. ಅಯ್ಯೋ ನನ್ನ ಮಗ ಹಸ್ಕೊಂಡು ಮೂರ್ಛೆ ಹೋಗ್ಬಿಡ್ತಾನಷ್ಟೇ. ದುರ್ಗಾ ನೀನ್ ಬೇಗ ಹೋಗಿ ಏನಾದ್ರು ಅಡುಗೆ ಮಾಡಮ್ಮ. ನಡಿ ನಡಿ. ಸರಿ ಚಿಕ್ಕಮ್ಮ. ಅಮ್ಮ ನಂಗೇನು ಹೊಟ್ಟೆ ಹಸಿತಿರ್ಲಿಲ್ಲ. ನಿನ್ಗೆ ಹೊಟ್ಟೆ ಹಸಿತಿಲ್ವಾ? ಆದ್ರೆ ನನಗಿಲ್ಲಿ ಹೊಟ್ಟೆ ಉರಿತಿದೆ. ದುರ್ಗಂಗೆ ಏನು ಹೇಳಲ್ಲ ಅಂತ ಗಣಪನ್ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ. ತಲೆ ಕೆಟ್ಟಿದ್ಯಾ ನಿಂಗೆ? ನೀನೇ ಹೋಗಿ ಯಾತಿಕೊಳನ್ನ ಕರ್ಕೊಂಡ್ ಬಂದಿದ್ಯಾ ಅನ್ನೋದನ್ನ ನಾನು ದುರ್ಗಂಗೆ ಹೇಳ್ತೀನಿ. ನೋಡಿ, ಗಣಪನ್ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದಿರಾ. ದುರ್ಗಂಗೆ ನೀವು ಏನು ಹೇಳ್ಬಾರ್ದು ಅಂದ್ರೆ ಹೇಳ್ಬಾರ್ದು ಅಷ್ಟೇ. ನಮ್ಮನೆ ಮಗು ಕಡೆ ಅದು. ನಿನಗೆ ಇಷ್ಟು ಕ್ರೂರ ಮನಸ್ಸಿದೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಆ ಕಳ್ಳ ಗುರುವಿನ ಮಾತನ್ನ ಕಟ್ಕೊಂಡು ನಮ್ಮನೆ ಮಗಳಿಗೆ ಅಪಾಯ ತಂದಿಡ್ತಾ ಇದೆಯಲ್ಲೇ ನೀನು. ನಿನ್ನ ದೇವಿ ಸುಮ್ಮನೆ ಬಿಡ್ತಾಳ? ಖಂಡಿತ ಬಿಡೋದಿಲ್ಲ. ರಾಕ್ಷಸಿ ಕಣೆ ನೀನು. ರಾಕ್ಷಸಿ ಅಂತನಾದ್ರೂ ಹೇಳಿ, ಬ್ರಹ್ಮ ರಾಕ್ಷಸಿ ಅಂತನಾದ್ರೂ ಹೇಳಿ, ಆದ್ರೆ ನಾನ್ ಮಾತ್ರ ದುರ್ಗನ್ನ ಇಲ್ಲಿಂದ ಹೋಗಕ್ ಬಿಡಲ್ಲ. ಅವಳು ಇಲ್ಲೇ ಇರಬೇಕು, ಇರ್ತಾಳೆ ಅಷ್ಟೇ. ಅಕ್ಕ ನಿನ್ ಸಿಟಿಲಿ ಇದ್ದಲ್ಲ ಅದೊಂದ್ ಮನೆನಾ? ಅಷ್ಟ್ ದೊಡ್ಡ ಮನೇಲಿ ಎಲ್ಲ ಇರುತ್ತಾ? ಕಣೋ, ಎಷ್ಟು ಚೆನ್ನಾಗಿರುತ್ತಲ್ವಾ ಮನೆ. ಜಗ್ಲಿ ಬೇರೆ ಬುಗ್ರಿ ಬಿಡೋದು. ಆಮೇಲೆ ಅಕ್ಕ ಆ ನೆಲ ಹೇಗಿತ್ತಲ್ವಾ, ಎಷ್ಟು ನೈಸ್ ಆಗಿತ್ತು. ನಾನಂತೂ ಬಿದ್ದೋಗ್ತೀನಿ ಅಂತ ಅಮ್ಮನ ಕೈ ಇಟ್ಕೊಂಡು ನಿಧಾನಕ್ಕೆ ನಡೀತಿದ್ದೆ. ಆಮೇಲೆ ಅಕ್ಕ ನಾನು ಮತ್ತೆ ಅಮ್ಮ ಬಂದ್ವಲ್ಲ, ಅವಾಗ ರಸ್ತೆ ದಾಟಕ್ಕೆ 10 ನಿಮಿಷ ಆಯ್ತು ಗೊತ್ತಾ? ಅಲ್ಲೆಲ್ಲ ಎಷ್ಟು ಗಾಡಿ ಬರುತ್ತಲ್ವಾ, ಭಯ ಆಗಲ್ವಾ? ಮತ್ತೆ ಅಲ್ಲೆಲ್ಲ ಎತ್ತರ ಮನೆ ಇರುತ್ತೆ. ಆ ಎತ್ತರ ಮನೆ ಟೆರಸ್ಗೆ ಹೋದ್ರೆ ಚಂದ್ರ ಸಿಗ್ತಾನೇನೋ ಅಲ್ವಾ? ಗಣಪ, ನಿಂಗೆ ಸಿಟಿ ಕತೆನೆಲ್ಲ ನಾನು ಇನ್ನೊಂದಿನ ಹೇಳ್ತೀನಿ. ಮನೇಲಿ ಕರೆಂಟು ನೀರೆಲ್ಲ ಯಾಕಿಲ್ಲ ಅಂತ ಹೇಳ್ತೀಯಾ? ಅಲ್ಲ, ಪಕ್ಕದ ಮನೇಲಿ ಎಲ್ಲ ಇದೆ, ನಮ್ಮ ಮನೇಲಿ ಯಾಕಿಲ್ಲ? ನಾಳೆನೆ ಹೋಗಿ ಅಂದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ನಾಳೆ ಒಳಗಡೆ ಈ ಮನೆ ಖಾಲಿ ಆಗಿರ್ಬೇಕು ಅಷ್ಟೇ. ಇದೇನ್ ಹಕ್ಕಿ ಗೂಡ? ಮರಿನ ಕಚ್ಕೊಂಡು ಗೂಡು ಖಾಲಿ ಮಾಡಿ ಹೊರಟೋಗೋದಿಕ್ಕೆ? ನೋಡಿ ಸ್ವಾಮಿ, ನಾವು ಎಷ್ಟೋ ವರ್ಷಗಳಿಂದ ಈ ಮನೆಯಲ್ಲಿ ಜೀವನ ಮಾಡ್ತಿದೀವಿ. ಈ ಮನೆಯಲ್ಲಿ ನಮ್ಮ ಅಸ್ತಿತ್ವನೇ ಇದೆ. ಇದ್ದಕ್ಕಿದ್ದಾಗೆ ಬಂದು ಮನೆ ಖಾಲಿ ಮಾಡಿ ಅಂದ್ರೆ ಅದು ಹೇಗ್ ಸಾಧ್ಯ? ಪ್ರಭಾ, ಒಂದ್ ನಿಮಿಷ ನೋಡಿ, ಇಲ್ಲಿ ಗಟ್ಟಿಯಾಗಿ ಮಾತಾಡೋದು ಬೇಡ, ಸ್ವಲ್ಪ ಆಚೆ ಹೋಗಿ ಮಾತಾಡೋಣ ಬನ್ನಿ. ಆಚೆ ಯಾಕೆ ಹೋಗ್ಬೇಕು? ಪ್ರಭಾ, ಒಂದ್ ನಿಮಿಷ ಸುಮ್ಮನಿರ್ತೀಯ ನೀನು? ದುರ್ಗಾ ಇದ್ದಾಳೆ ಇಲ್ಲಿ. ನೋಡಿ, ಇದ್ದಕ್ಕಿದ್ದಾಗೆ ಈಗ ಮನೆ ಖಾಲಿ ಮಾಡಿ ಅಂದ್ಬಿಟ್ರೆ ಕಷ್ಟ ಆಗತ್ತೆ. ನಮಗೊಂದು ಸ್ವಲ್ಪ ಸಮಯ ಕೊಡಿ. ಮೊದ್ಲಿಗೆ ಹೇಳಿದ್ನಲ್ಲ ಅರ್ಚಿಕ್ರೆ. ಮೊದಲೇ ಹೇಳಿದ್ರಿ ಅಂದ್ರೆ ಒಂದು ದಿನ ಅಂದ್ರೆ ನೆನ್ನೆ ಹೇಳಿದ್ದೀರಿ ಅಷ್ಟೇನೆ. ಇದಕ್ಕಿಂತ ಸಮಯ ಕೊಡಕ್ಕಾಗಲ್ಲ. ನಾಳೆ ಅಷ್ಟರೊಳಗೆ ಮನೆ ಖಾಲಿ ಮಾಡ್ತೀರಾ ಅಷ್ಟೇ ಅಷ್ಟೇ ಅಷ್ಟೇ. ಏನ್ ಹಾಗಂದ್ರೆ ಉಪಯೋಗ ಆಗೋ ಕಾಲಕ್ಕೆ ನಮ್ಮ ಮನೆಯವರು ಬೇಕಿತ್ತ? ದೇವಸ್ಥಾನ ಪೂಜೆ ಅಂತ ಎಡು ಬಿದ್ರೆ ನಮ್ಮನೆಗೆ ಬರ್ತಿದ್ರಿ. ಈಗ ನಾವ್ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ನೋಡಿ, ನಾವ್ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಈ ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ನೀವು. ನಡಿ ನಡಿ. ಪ್ರಭಾ, ಒಂದ್ ನಿಮಿಷ. ಕೈ ಕೆಳಗಿಳಿಸು. ಏನ್ ಮಾಡ್ತಾ ಇದೀಯ ನೀನು? ದೇವರು ನಮಗೆ ಬಾಯಿ ಕೊಟ್ಟಿದ್ದಾನೆ, ಮಾತಾಡಿ ಪರಿಹಾರ ಮಾಡ್ಕೊಳ್ಳೋಣ. ಕೈ ಎತ್ತೋದು ನಮ್ಮ ಸಂಸ್ಕಾರ ಅಲ್ಲ. ಸಂಸ್ಕಾರ ಅಂತೆ ಸಂಸ್ಕಾರ? ಊರೆಲ್ಲ ಸುಡ್ತಿದ್ರು, ಅಲ್ಲೊಬ್ಬ ಕೂತ್ಕೊಂಡು ಪಿಟೀಲು ನೋಡಿಸ್ತಿದ್ನಂತೆ. ಪಿಟೀಲು. ಹಾಗಾಯ್ತು ನಿಮ್ ಕತೆ.
ನಮ್ಮ ಮನೆ ಕೈ ತಪ್ಪು ಹೋಗ್ತಾ ಇದ್ರು ನಿಮ್ಗೆ ಸಂಸ್ಕಾರದ ಯೋಚನೆ. ನಡೀರಿ ಇಲ್ಲಿಂದ. ಚಿಕ್ಕಮ್ಮ ಚಿಕ್ಕಮ್ಮ ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ. ಏನೇ ಸಮಾಧಾನ ಮಾಡ್ಕೊಳ್ಳೋದು? ಎಲ್ಲ ನಿನ್ನಿಂದಾನೆ ಕಣೆ ಆಗಿದ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನಗೆ ಸಮಾಧಾನ ಮಾಡಕ್ ಬರ್ತಾಳೆ. ಚಿಕ್ಕಮ್ಮ ಇಲ್ಲೇನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಆದ್ರೆ 5 ನಿಮಿಷ ಸಮಯ ಕೊಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ನೀನೇನೆ ಸರಿ ಮಾಡ್ತೀಯಾ? ನೀನೇನು ಸರಿ ಮಾಡಲ್ಲ, ಇನ್ನೂ ಎಲ್ಲ ಹಾಳು ಮಾಡ್ತೀಯಾ ಅಷ್ಟೇ. ನಡೀರಿ. ಚಿಕ್ಕಮ್ಮ ಅಣ್ಣ 5 ನಿಮಿಷ ಬನ್ನಿ ಅಣ್ಣ, ನಿಮ್ಮ ಹತ್ರ ಮಾತಾಡ್ಬೇಕು. ಬನ್ನಿ ಅಣ್ಣ. ನಾಗಣ್ಣ, ನಿಮ್ನ ನಾನು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ. ನೀವ್ ಯಾವತ್ತೂ ನಮ್ಮ ಅಪ್ಪನ ಮೇಲಾಗ್ಲಿ ಚಿಕ್ಕಪ್ಪನ ಮೇಲಾಗ್ಲಿ ಹೀಗೆಲ್ಲ ರೇಗಾಡಿನ ನಾನು ನೋಡೇ ಇಲ್ಲ. ಏನಾಯ್ತು? ನಾನೇನು ಮಾಡ್ಲಿ ದುರ್ಗಾ, ಇದು ಕಮಿಟಿ ನಿರ್ಧಾರ. ಅವರು ಮನೆ ಖಾಲಿ ಮಾಡಿಸ್ಬೇಕು ಅಂದ್ರೆ ನಾನು ಗಟ್ಟಿಯಾಗಿ ಮಾತಾಡ್ಲೇಬೇಕಲ್ವಾ? ಅಲ್ಲ ನಾಗಣ್ಣ, ನಂಗೆ ಇಲ್ಲಿ ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಆ ಮನೇನ ನಮ್ಮಪ್ಪ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ದೇವಸ್ಥಾನದ ಸಮಿತಿನೇ ಅವ್ರಿಗೆ ಕೊಟ್ಟಿದ್ದು. ಆ ಮನೇಲಿ ನಾವು ನಮ್ ಬದುಕು ಕಟ್ಕೊಂಡಿದೀವಿ. ಇಷ್ಟು ವರ್ಷ ನಾವು ಜೀವನ ಸಾಕ್ಸಿದೀವಿ. ಈಗ ಇದ್ದಕ್ಕಿದ್ದಾಗೆ ಬಂದು ಮನೆ ಖಾಲಿ ಮಾಡಿ ಅಂದ್ರೆ ಏನಕ್ಕೆ ಈ ತರ ಎಲ್ಲ ಹೇಳ್ತಿದ್ದೀರಾ? ನೀನ್ ಹೇಳ್ತಿರೋದು ನಿಜ ದುರ್ಗಾ. ನಿಮಗೆ ಕೊಟ್ಟಿರೋರು ದೇವಸ್ಥಾನದ ಕಮಿಟಿಯವರೇ, ಈಗ ವಾಪಸ್ ತಗೋತಿರೋರು ಕಮಿಟಿಯವರೇ. ನಾಗಣ್ಣ, ನಿಮ್ ನಿಜವಾಗ್ಲೂ ಸತ್ಯ ಹೇಳ್ತಿದ್ದೀರಾ? ಅಯ್ಯೋ, ನಾನು ಯಾಕಮ್ಮ ಸುಳ್ಳು ಹೇಳಿ? ಅದನ್ನೇ ನಾನು ಕೇಳ್ತಿರೋದು. ನನಗ್ ಗೊತ್ತಿರೋ ಹಾಗೆ ನೀವ್ ಯಾವತ್ತೂ ಸುಳ್ಳು ಹೇಳ್ದವ್ರಲ್ಲ. ಮತ್ತಿವಾಗ ಯಾಕೆ ಹೀಗೆಲ್ಲ ಆಗ್ತಿದೆ? ನಿಜ ಹೇಳಿ ನಾಗಣ್ಣ. ನಾನೇನ್ ನಿಜ ಹೇಳಿ? ಹಾಗೆಲ್ಲ ಏನು ಇಲ್ಲ. ನಾಗಣ್ಣ, ನಾನೇನಾದ್ರೂ ನಿಮಗ್ ಕೆಟ್ಟದ್ ಮಾಡಿದೀನ? ಅಥವಾ ನಮ್ಮ ಮನೆಯವ್ರು ಏನಾದ್ರೂ ನಿಮಗ್ ತೊಂದರೆ ಕೊಟ್ಟಿದಾರಾ? ಅಯ್ಯೋ ದೇವ್ರೆ, ಏನು ಮಾತಾಡ್ತಾ ಇದ್ದೆ ದುರ್ಗಾ? ನೀನು ನಮ್ಮೂರ ದೇವತೆ. ನೀನು ಉತ್ಸವ ಮಾಡಿದ್ಮೇಲೆ ತಾನೆ ನಮ್ಮೂರ್ ತಣ್ಣಗಿರೋದು. ಮತ್ ಯಾಕೆ ಹೀಗ್ ಮಾಡ್ತಿದ್ದೀರಾ? ಹೇಳಿ ನಾಗಣ್ಣ. ಇದ್ಕಿದ್ದ ಹಾಗೆ ಬಂದು ಮನೆ ಖಾಲಿ ಮಾಡು ಅಂತ ಯಾಕೆ ಹೇಳ್ತಿದ್ದೀರಾ? ದುರ್ಗಾ, ಅದು ದುರ್ಗಾ, ಅದು ಹೇಳಿ ನಾಗಣ್ಣ. ನಾನು ಏನು ಅಂತ ಹೇಳಿ ದುರ್ಗಾ? ಇದೆಲ್ಲ ನಡೀತಾ ಇರೋದು ಆ ಬಡ್ಡಿ ಭಾಸ್ಕರ ಮತ್ತೆ ಅಮೃತೇಶ್ವರ ಗುರೂಜಿಯಿಂದ. ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಇಡೀ ನಿಮ್ಮ ಕುಟುಂಬನ ಮನೆಯಿಂದ ಹೊರಗೆ ಹಾಕಕ್ಕೆ ಕಮಿಟಿಗೆ ಬೆದರಿಕೆ ಹಾಕಿದ್ದಾರೆ. ಅವ್ರಿಗೆ ನಿನ್ನ ಮೇಲೆ ಕೋಪ ಇನ್ನೂ ಕಮ್ಮಿ ಆಗಿಲ್ಲ. ಅಯ್ಯೋ, ನನ್ನಿಂದ ನಮ್ ಚಿಕ್ಕಪ್ಪ ಚಿಕ್ಕಮ್ಮಂಗ್ ತೊಂದರೆ ಆಗ್ತಿದ್ಯಾ? ಅಯ್ಯೋ, ಇಷ್ಟೇ ಅಲ್ಲ ದುರ್ಗಾ, ನಿಮ್ಮ ಮನೆಗೆ ಕರೆಂಟು ನೀರು ಯಾವ ಸೌಲಭ್ಯನೂ ಸಿಗಬಾರ್ದು ಆ ರೀತಿ ಮಾಡಿದ್ದಾರೆ.